ಒಂದು ಸಾರಿ ಮೊನ್ನೆ ನಾನು ಮಾಡಿದ್ನಲ್ಲ ಆ ವಿಡಿಯೋನ ನೋಡಿ. ಡೇಂಜರಸ್ ಫಾರ್ ಧರ್ಮಸ್ಥಳ ಅಂತ ಟೈಟಲ್ ಕೊಟ್ಟಿದ್ದೆ. ಆಕ್ಚುಲಿ ಅದು ತಪ್ಪು. ಡೇಂಜರಸ್ ಫಾರ್ ಸೌಜನ್ಯ ಅಂತ ಕೊಡಬೇಕು. ಬದುಕಿರೋ ಹೆಣ್ಮಕ್ಳಿಗೆ ಗೌರವ ಕೊಡೋದಕ್ಕೆ ಬರ್ತಿರೋ ಬೇವರ್ಸಿಗಳು ಸತ್ತೋಗಿರೋ ಸೌಜನ್ಯಗೆ ಏನೋ ನ್ಯಾಯ ಕೊಡಿಸ್ತೀರ ನೀವು? ನಿಮ್ ಸುಳ್ಳನ್ನ ಟಾಮ್ ಮಾಡೋದಕ್ಕೆ ಪೇಮೆಂಟ್ ತಗೋತಾರೆ. ಸತ್ಯ ಹೇಳಿಸೋಕೆ ಯಾರೋ ಪೇಮೆಂಟ್ ಕೊಡ್ತಾರೆ. ಇಷ್ಟು ದಿನ ಧರ್ಮಸ್ಥಳದಲ್ಲಿ ಅಬ್ಬರಿಸ್ತಿದ್ದಂತಹ ಖಮಂಗಿ ಯೂಟ್ಯೂಬರ್ಗಳು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಿದ್ದಾರೆ. ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತಿದ್ದವರು ಊರು ಬಿಡೋ ಟೈಮ್ ಬಂದ್ಬಿಟ್ಟಿದೆ. ನಮ್ಮ ಲಾಯರ್ ಜಗ್ಗಣ್ಣ ಬೇರೆ ಯಾವ್ದಾದ್ರು ಟ್ರೆಂಡಿಂಗ್ ಇರೋ ಸ್ಟೋರಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಈ ವಯಸ್ಸಿನಲ್ಲಿ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಬೇಕಾಗಿತ್ತ? ಗೋಡೆ ಇಟ್ಕೊಂಡು ಬಂದು ಬಯಲಾಟ ಆಡ್ತಿದ್ದ ಭೀಮನ್ಗೂ ಸೌಜನ್ಯ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಸೌಜನ್ಯ ಕೇಸಲ್ಲಿ ಅಸ್ಲಿ ಕ್ರಿಮಿನಲ್ಲು ಸಂತೋಷ. ಆ ಟೀಮಿನ ಎಲ್ರಿಗೂ ಗೊತ್ತು, ಇನ್ಕ್ಲೂಡಿಂಗ್ ಸೌಜನ್ಯ ಫ್ಯಾಮಿಲಿ. ಈ ಸಂತೋಷಗೆ ಶಿಕ್ಷೆ ಆದ್ರೆ ಏನ್ ಬಂತು ಭಾಗ್ಯ? ಹೋದ ಮಗಳು ವಾಪಸ್ ಬರಲ್ಲ. ಸಂತೋಷ ಮೇಲಿರೋ ಗುರಿನ ಆ ಕಡೆ ಶಿಫ್ಟ್ ಮಾಡೋಣ. ಅದು ಎಲ್ರಿಗೂ ಲಾಭ ತಂದ್ಕೊಡೋ ವಿಷಯ. ಪ್ರೈಮ್ ಸಾಕ್ಷಿಗಳು ರಿವರ್ಸ್ ಆಗ್ತವೆ. ಟಾರ್ಗೆಟ್ ಧರ್ಮಸ್ಥಳ ಫಿಕ್ಸ್ ಆಗುತ್ತೆ. ಹೋರಾಟ ಅಂತ ಹಾರಾಡ್ತಿದ್ದವ್ರು ಬಾಳು ಬಂಗಾರ ಆತ. ಸೌಜನ್ಯಗೆ ನ್ಯಾಯ ಸಿಗತ್ತಾ? ಖಂಡಿತ ಸಿಗಲ್ಲ. ಇವಾಗ ಇನ್ನೊಬ್ಬ ಎದ್ದು ಬಿಟ್ಟ. ಇಷ್ಟು ದಿನ ಎಲ್ಲಿದ್ದೆ ಗುರು? ಪೇಮೆಂಟ್ ಆಯ್ತಾ? ಎಷ್ಟಾಯ್ತು ಪೇಮೆಂಟ್? ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಆಗಿದ್ರೆ ಏನ್ ಮಾಡ್ತಿದ್ದೆ ನೀನು? ಅವ್ರಿಗೆ ಹುಡ್ತವನು, ಇವ್ರಿಗೆ ಹುಡ್ತವನು. ಅಬ್ಬಬ್ಬಬ್ಬ ನೋಡ್ಬೇಕು ಕಮೆಂಟ್ಗಳನ್ನ. ಇವೆಲ್ಲ ಮೊನ್ನೆ ನಾನು ಧರ್ಮಸ್ಥಳದ ಬಗ್ಗೆ ಮಾಡಿದ ಒಂದು ಸ್ಟೋರಿಗೆ ಬಂದ ಕಮೆಂಟ್ಸ್ ಕೊಡ್ತು. ಇವರೆಲ್ಲ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋದು. ಬಾಯಲ್ಲಿ ಮಾತ್ರ ಒಂದು ಶುದ್ಧವಾದ ಪದಗಳು ಬರಲ್ಲ. ಮಾತೆತ್ತಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮಾತಾಡೋರು ಒಂದು ಸಾರಿ ಮೊನ್ನೆ ನಾನು ಮಾಡಿದ್ನಲ್ಲ ಆ ವಿಡಿಯೋನ ನೋಡಿ. ಆ ಕೇಸಿನ ಇಂಚಿಂಚು ಮಾಹಿತಿನ ನಿಮಗೆ ಸಿಗುತ್ತೆ. ಅಷ್ಟು ಡೀಟೇಲ್ ಆಗಿ ಉದಾಹರಣೆಗಳ ಸಮೇತ ಸಂಚುಗಳ ಇಂಚಿಂಚು ಮಾಹಿತಿನ ಬಿಚ್ಚಿಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಡೇಂಜರಸ್ ಫಾರ್ ಧರ್ಮಸ್ಥಳ ಅಂತ ಟೈಟಲ್ ಕೊಟ್ಟಿದ್ದೆ. ಆಕ್ಚುಲಿ ಅದು ತಪ್ಪು. ಡೇಂಜರಸ್ ಫಾರ್ ಸೌಜನ್ಯ ಅಂತ ಕೊಡ್ಬೇಕು. ಇವಾಗ ಈ ಕಮೆಂಟ್ ಶೂರರ ವಿಚಾರಕ್ಕೆ ಬರೋಣ. ಅಲ್ಲ ಕಂಡ್ರು, ಬದುಕಿರೋ ಹೆಣ್ಮಕ್ಳಿಗೆ ಗೌರವ ಕೊಡೋದಕ್ಕೆ ಬರ್ತಿರೋ ಬೇವರ್ಸಿಗಳು ನೀವು. ಸತ್ತೋಗಿರೋ ಸೌಜನ್ಯಗೆ ಏನೋ ನ್ಯಾಯ ಕೊಡಿಸ್ತೀರ ನೀವು? ನಿಮ್ ಜನ್ಮಕ್ಕೆ. ಅಲ್ಲ, ಇಷ್ಟು ದಿನ ಎಲ್ಲೋಗಿದ್ದೆ, ಯಾಕೆ ಸುಮ್ಮನೆ ಇದ್ದೆ ಅಂದ್ರೆ, ಸುಳ್ಳು ಪಲ್ಟಿ ಹೊಡಿಬೇಕಾದ್ರೆ ಸತ್ಯ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಅದೇ ಕೆಲಸ ನಾನು ಮಾಡಿದ್ದೆ. ನಿಮ್ ಸಮೀರ ಹೊಯ್ಕೋತಿದ್ನಲ್ಲ, ಸಾಕ್ಷಿ ತಾನೇ ಕೇಳ್ತಿದ್ರಿ, ಬಂದಿದೆ ನೋಡಿ ಜೀವಂತ ಸಾಕ್ಷಿ, ಇನ್ಮೇಲೆ ಏನಿದ್ರು ಶಿವ ತಾಂಡವನೇ ಅಂತ. ಅವನು ನುಲಿತಿದ್ದ, ಅದಕ್ಕೆ ನೀವು ಹೊರ್ಕೊಂಡು ಹಾರಾಡ್ತಿದ್ದೆ. ಅದಕ್ಕೆ ಈ ಆಟ ಎಲ್ಲ ಮುಗೀಲಿ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ಮುಗೀತು. ಸುಳ್ಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಜಾಗ ಖಾಲಿ ಮಾಡಬೇಕಾದ್ರೆ ಸತ್ಯದ ಮೆರವಣಿಗೆ ಶುರುವಾಗುತ್ತೆ. ಪೇಮೆಂಟ್ ಆಯ್ತಾ ಅಂತ ಕೇಳ್ತಿರಲ್ಲ. ಸುಳ್ಳನ್ನ ಟಾಮ್ ಮಾಡೋದಕ್ಕೆ ಪೇಮೆಂಟ್ ತಗೋತಾರೆ. ಸತ್ಯ ಹೇಳಿಸೋಕೆ ಯಾರೋ ಪೇಮೆಂಟ್ ಕೊಡ್ತಾರೆ. ಒಂಚೂರು ಲಾಜಿಕ್ ಇಟ್ಕೊಂಡು ಮಾತಾಡಲಿ. ಇದಾದ್ಮೇಲೆ ಇನ್ನೊಂದು ರೆಡಿಮೇಡ್ ಡೈಲಾಗ್ ಬರುತ್ತೆ. ನಾವು ಸೌಜನ್ಯ ನ್ಯಾಯ ಕೇಳ್ತಿದ್ದೀವಿ, ಧರ್ಮಸ್ಥಳದ ಬಗ್ಗೆ, ಮಂಜುನಾಥ ಸ್ವಾಮಿ ಬಗ್ಗೆ ಎಲ್ಲರೂ ಮಾತಾಡಿದ್ದೀವಿ. ಯಾರು ಮಾತಾಡಿದ್ದಾರೆ? ಯಾರು ಅವಮಾನ ಮಾಡಿದ್ದಾರೆ? ಇದು ರೆಡಿಮೇಡ್ ಡೈಲಾಗ್. ಧರ್ಮಸ್ಥಳ ಢಮಾರು, ಧರ್ಮಸ್ಥಳ ಹಾರಾರು, ಧರ್ಮಸ್ಥಳದಲ್ಲಿ ದೇವರೇ ಇಲ್ಲ, ದೇವಸ್ಥಾನಕ್ಕೆ ಜೆಪ್ಸಿಬನ್ನು ಬೂಸ್ಬೇಕು ಅಂತ ಬೊಬ್ಬೆ ಹೊಡೆದ್ರಲ್ಲ, ಅದು ನಿಮ್ಮ ಕಿವಿ ಬೀಳೇ ಇಲ್ವಲ್ಲ. ಇಲ್ಲಿ ವಾಸ್ತವ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಒಂದಷ್ಟು ತೆಲುಗು, ಮಲಯಾಳಮು, ಹಿಂದಿ, ಇಂಗ್ಲೀಷ್ ಚಾನಲ್ಗಳು ನೋಡ್ರು. ಧರ್ಮಸ್ಥಳದಲ್ಲಿ ರಾಶಿ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ಮಾಸ್ ರೇಪ್ಗಳಾಗ್ತಿದ್ದಾವೆ, ಸಾವಿರಾರು ಕೊಲೆಗಳಾಗ್ತಿದ್ದಾವೆ. ಧರ್ಮಸ್ಥಳಕ್ಕೆ ಹೋದ ಹೆಣ್ಣು ಮಕ್ಕಳು ವಾಪಸ್ಸೇ ಬರಲ್ವಂತೆ. ಧರ್ಮಸ್ಥಳದಲ್ಲಿ ಆಟೋದವರೇ ಕಿಡ್ನಾಪ್ ಮಾಡ್ತಾರಂತೆ, ದರೋಡೆ ಮಾಡ್ತಾರಂತೆ, ಕೊಲೆ ಮಾಡ್ತಾರಂತೆ. ಅಬ್ಬಬ್ಬಬ್ಬ ನೋಡ್ಬೇಕು ಅಂತ ನ್ಯೂಸ್ ಮೇಲೆ ನ್ಯೂಸ್ ಮಾಡ್ತಾನೆ ಇದೆ. ಇಲ್ಲಿನ ವಾಸ್ತವ ಅಲ್ಲೆಲ್ಲೋ ಕೂತ್ಕೊಂಡು ನ್ಯೂಸ್ ಮಾಡೋರಿಗೆ ಹೆಂಗೋ ಅರ್ಥ ಆಗುತ್ತೆ. ಇಲ್ಲಿನ ಕಮ್ಯುನಿಸ್ಟ್ ಖಮಂಗಿ ಯೂಟ್ಯೂಬರ್ಸ್ಗಳು ಈ ಮಾಡ್ತಿರೋಂಥ ಬುರುಡೆ ಕತೆ ನೋಡ್ಕೊಂಡು ಅವ್ರು ಬೊಬ್ಬೆ ಹೊಡಿತಿದ್ದಾರೆ. ಇವ್ರು ಕೊಡೋ ತಲೆ ಕೂಡ ಇಲ್ಲದ ಬುರುಡೆ ಸ್ಟೋರಿಗಳನ್ನ ಕೇಳೋದಕ್ಕೆ ರೋಚಕವಾಗಿರ್ತವೆ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡು ಹಬ್ಬ ಮಾಡ್ಕೋತಿದ್ದಾರೆ. ಎಲ್ಲ ಮುಗಿದು ಇಲ್ಲೇನು ಇಲ್ಲ, ಬುರುಡೆ ಕತೆಗಳೆಲ್ಲ ಖಾಲಿ ಡಬ್ಬ ಅಂತ ಗೊತ್ತಾದ್ಮೇಲೆ ಅಲ್ಲೆಲ್ಲೋ ಅಬ್ಬರದು ಸುದ್ದಿ ಮಾಡ್ತಿದ್ದವರು
ಇದೆಲ್ಲ ಸುಳ್ಳಂತಪ್ಪ, ಅಲ್ಲಿ ಅಂಥದ್ದೇನೂ ಆಗಿಲ್ವಂತೆ, ಧರ್ಮಸ್ಥಳ ಪರಮ ಪವಿತ್ರ ಕ್ಷೇತ್ರ ಅಂತ ನ್ಯೂಸ್ ಮಾಡಿ ಕ್ಲಾರಿಟಿ ಕೊಡ್ತಾರಾ? ಹೇಳಿ, ಆಗಿರೋ ಡ್ಯಾಮೇಜನ್ನು ಸರಿ ಮಾಡ್ತಾರ ಅವರು? ಹೇಳ್ರಪ್ಪ ಧರ್ಮಶ್ರ. ಇದೆಲ್ಲ ಯಾವಾಗಲೂ ಅರ್ಥ ಆಗೋದು ನಿಮಗೆಲ್ಲ. ಬುರುಡೆ ಭೀಮನ ಪಟಾಕಿಗಳೆಲ್ಲ ಟುಸ್ ಆದಮೇಲೆ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಅಬ್ಬರಿಸ್ತಿದ್ದಂತಹ ಖಮಂಗಿ ಯೂಟ್ಯೂಬರ್ಗಳು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಿದ್ದಾರೆ. ಮಸಿ ಬಳಿದಾಯ್ತಲ್ಲ, ಕೊಡ್ಕೊಂಡು ಹೊರಟ್ರು. ಇನ್ಮೇಲೆ ಕೂತ್ಕೊಂಡು ತೊಳ್ಕೊಳ್ಳಿ ನೀವು. ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತಿದ್ದವರು ಊರು ಬಿಡೋ ಟೈಮ್ ಬಂದ್ಬಿಟ್ಟಿದೆ. ಇನ್ನು ನಮ್ಮ ಲಾಯರ್ ಜಗ್ಗಣ್ಣ ಬೇರೆ ಇನ್ಯಾವ್ದಾದ್ರು ಟ್ರೆಂಡಿಂಗ್ ಇರೋ ಸ್ಟೋರಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಇನ್ನು ಇಲ್ಲದೆ ಇರೋ ಮಗಳ ಮೂಳೆ ಕೊಡಿ ಅಂತ ಬಂದಿದ್ದ ಸುಜಾತ ಭಟ್ಟು ಈ ವಯಸ್ಸಿನಲ್ಲಿ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಬೇಕಾಗಿತ್ತ ಅನ್ಸುತ್ತೆ. ನಕ್ಸಲ್ ಸಿದ್ಧಾಂತದವ್ರ ಜೊತೆ ಇದ್ದಂತಹ ಈ ಒಮ್ಮನ ಕತೆಗಳನ್ನು ಅವ್ರ ಮನೆಯವರೇ ಬಾಯಿ ತುಂಬ ಹೇಳ್ತಿದ್ದಾರೆ. ಇಲ್ಲಿವರೆಗೆ ಇವಮ್ಮ ತಮ್ಮ ಮಗಳದ್ದು ಒಂದೇ ಒಂದು ಫೋಟೋ ತೋರಿಸಿಲ್ಲ. MBBS ಓದೋ ಹುಡುಗಿ ಅಂದರೆ ಒಂದು ಫೋಟೋ ಇರಬೇನ್ರಿ. ವಯಸ್ಸಾದವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಆದರೂ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಅನ್ಸುತ್ತೆ. ನಕ್ಸಲರ ಸಹವಾಸ ಬುದ್ಧಿ ಎಲ್ಲೋಗುತ್ತೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಮ್ಮ ಹುಡುಗರದು ಅದೇ ಇನ್ನೋಸೆಂಟ್ ಪ್ರಶ್ನೆ, ಸೌಜನ್ಯಗೆ ನ್ಯಾಯ ಸಿಗತ್ತಾ? ಖಂಡಿತ ಸಿಗಲ್ಲ. ಇಷ್ಟು ದಿನ ಬುರುಡೆ ಇಟ್ಕೊಂಡು ಬಂದು ಬಯಲಾಟ ಆಡ್ತಿದ್ದ ಭೀಮನ್ಗೂ ಸೌಜನ್ಯ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಜೇಬಲ್ಲಿ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತ ಓಡಾಡ್ತಿದ್ದವ್ರನ್ನ ಜನ ತೋರಿಸ್ರಪ್ಪ ಅದು ಏನಿದೆ ಅಂತ ಓದ್ ಬಂದಲ್ಲೆಲ್ಲ ಕೇಳೋಕೆ ಶುರು ಮಾಡಿದ ಮೇಲೆ ಸೃಷ್ಟಿ ಆದವನೇ ಭೀಮ. ಅಲ್ಲಿಗೆ ಸೌಜನ್ಯ ಕತೆ ಮುಗಿಸಿ ಭೀಮನ ಹೊಸ ಆಟಕ್ಕೆ ಎಲ್ಲರೂ ಶಿಫ್ಟ್ ಆದ. ಆದರೆ ಸ್ಲೋಗನ್ ಮಾತ್ರ ಅದೇ, ಜಸ್ಟಿಸ್ ಫಾರ್ ಸೌಜನ್ಯ. ಆರೋಪಿನ ಕೋರ್ಟಿಂದ ಇವರೇ ಬಿಡಿಸ್ಕೊಂಡು ಬಂದು ರೋಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ರೆ ಎಲ್ರಿ ಸಿಗುತ್ತೆ ನ್ಯಾಯ? ಇವಾಗ ಅಸ್ಲಿ ಕತೆ ಹೇಳ್ತೀನಿ ಕೇಳಿ. ಸೌಜನ್ಯ ಕೇಸಲ್ಲಿ ಅಸ್ಲಿ ಕ್ರಿಮಿನಲ್ಲು ಸಂತೋಷ. ಅದು ಆ ಟೀಮಿನ ಎಲ್ರಿಗೂ ಗೊತ್ತು, ಇನ್ಕ್ಲೂಡಿಂಗ್ ಸೌಜನ್ಯ ಫ್ಯಾಮಿಲಿ. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಮೋಷನ್ ವರ್ಕ್ ಆಗಲ್ಲ. ಆರಂಭದಲ್ಲೇ ಸಂತೋಷ್ ರಾವ್ಗೆ ಶಿಕ್ಷೆ ಆಗಲೇಬೇಕು ಅಂತ ಹಾರಾಡ್ತಿದ್ದವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಆಗುತ್ತೆ ಅನ್ನೋದಕ್ಕಿಂತ ಅರ್ಥ ಮಾಡಿಸ್ಲಾಗುತ್ತೆ. ಅರ್ಥ ಮಾಡಿಸೋರು ಯಾರು ಅನ್ನೋದನ್ನ ಮುಂದೆ ಹೇಳ್ತೀನಿ. ಈ ಸಂತೋಷ್ ರಾವ್ಗೆ ಶಿಕ್ಷೆ ಆದರೆ ಏನು ಬಂತು ಭಾಗ್ಯ? ಹೋದ ಮಗು ವಾಪಸ್ ಬರಲ್ಲ. ಮನ್ಸು ಗಟ್ಟಿ ಮಾಡ್ಕೊಳ್ಳಿ. ಸಂತೋಷ್ ರಾವ್ ಮೇಲಿರೋ ಗುರಿನ ಆ ಕಡೆ ಶಿಫ್ಟ್ ಮಾಡೋಣ. ಅದು ಎಲ್ರಿಗೂ ಲಾಭ ತಂದುಕೊಡೋ ವಿಷಯ. ಎಲ್ರಿಗೂ ಈ ವಿಚಾರನ ಹೋರಾಡ್ತಿದ್ದವ್ರಿಗೆ ಅರ್ಥ ಮಾಡಿಸಿದ್ರಲ್ಲ ಅವ್ರಿಗೂ ಕೂಡ. ಅವಾಗ ಎಲ್ಲ ಉಲ್ಟಾಗೋಗುತ್ತೆ. ಪ್ರೈಮ್ ಸಾಕ್ಷಿಗಳು ರಿವರ್ಸ್ ಆಗ್ತವೆ. ಟಾರ್ಗೆಟ್ ಧರ್ಮಸ್ಥಳ ಫಿಕ್ಸ್ ಆಗುತ್ತೆ. ಆಮೇಲೆ ಸೌಜನ್ಯ ಪರವಾದ ಹೋರಾಟ ಸಂತೋಷ್ ರಾವ್ ಪರವಾದ ಹೋರಾಟ ಆಗಿ ಶಿಫ್ಟ್ ಆಗ್ಬಿಡುತ್ತೆ. ಖರ್ಚು ವೆಚ್ಚಗಳನ್ನೆಲ್ಲ ಇವರೇ ಮಾಡಿ ಅವನನ್ನು ಹೊರಗೆ ತಂದು ಸೌಜನ್ಯ ಕೇಸ್ ಯಾವತ್ತಿಗೂ ಮುಗಿಯದ ಕತೆ ಮಾಡಿಬಿಟ್ರಲ್ಲ, ಅಲ್ಲಿಗೆ ಮುಗಿಯಿತು. ಫಿಕ್ಸ್ ಆಯಿತು ಟಾರ್ಗೆಟ್ ಧರ್ಮಸ್ಥಳ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಧರ್ಮಸ್ಥಳದ ಕಡೆ ಕಲ್ಲು ಹೊಡಿತಾನೇ ಇರ್ಬೋದು ನಿರಂತರವಾಗಿ. ಅದೇ ಕೆಲಸ ಆಗ್ತಾ ಇರೋದೀಗ. ಹೋರಾಟ ಅಂತ ಹಾರಾಡ್ತಿದ್ದವ್ರು ಬಾಳು ಬಂಗಾರ ಆದ, ತೋಟ ಮನೆಗಳು ಸಮೃದ್ಧಿ ಆದ. ನಮ್ಮ ಯುವಜನತೆ ತಲೆಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಇನ್ಸ್ಟಾಲ್ ಆಗೋಯ್ತು. ನಮ್ಮ ಜನಗಳ ಮನಸ್ಸಿನಲ್ಲಿ ಸೌಜನ್ಯಗೆ ನ್ಯಾಯ ಬೇಕು ಅನ್ನೋದು ಪರ್ಮನೆಂಟ್ ಸ್ಲೋಗನ್ ಆಯಿತು. ಇನ್ನು ಯಾರು ಬಂದು ಧರ್ಮಸ್ಥಳ ಅಂದರು, ನೀನು ಸೌಜನ್ಯ ವಿರೋಧಿ ಅತ್ಯಾಚಾರಿಗಳ ಪರ ಮಾತಾಡ್ತೀಯನೋ, ಎಷ್ಟಾಯ್ತೋ ಪೇಮೆಂಟು? ನಿಮ್ಮ ಮನೇಲಿ ಹಿಂಗೆ ಆಗಿದ್ರೆ ಅವಾಗಲೂ ಬಂದು ಹಿಂಗೆ ಹೇಳ್ತಿದ್ದೇನೋ? ಆಮೇಲೆ ಇಡೀ ಹೆಣ್ಣು ಕುಲನೇ ಸೂಸೈಡ್ ಮಾಡ್ಕೋಬೇಕು ಅಂತ ಕೆಟ್ಟ ಕೊಳಕು ಬೈಗುಳಂತು. ಮೊದಲು ತಲೆಯಲ್ಲಿ ತುಂಬಿಕೊಂಡಿರೋ ಭ್ರಮೆಗಳನ್ನು ಸೈಡ್ಗಿಟ್ಟು ಲಾಜಿಕ್ ಇಟ್ಕೊಂಡು ಯೋಚನೆ ಮಾಡ್ತಾ ಹೋಗಿ ಎಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಇದರಿಂದ ದೊಡ್ಡ ಮಟ್ಟದಲ್ಲಿ ಸಂಚು ನಡೀತಿದೆ ಅನ್ನೋದು ಗೊತ್ತಾ ನಿಮಗೆ? ಅದನ್ನು ಮಾಡ್ತಿರೋದು ಯಾರು? ಹಿಂದೂ ಹೆಣ್ಮಗಳ ಹೆಸರಿಟ್ಕೊಂಡು ಹೆಸರನ್ನ ಮುಂದೆ ಇಟ್ಕೊಂಡು ಹಿಂದೂಗಳ ವಿರುದ್ಧ ಎತ್ತಿ ಕಟ್ತಿರೋದು ಯಾರು? ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಏನು ಲಾಭ ತಿಳ್ಕೊಬೇಕಲ್ವ? ನಿಮಗೆ ಕರಾವಳಿ ಭಾಗದ ಜನಜೀವನದ ಬಗ್ಗೆ ಒಂಚೂರು ಜ್ಞಾನ ಇದ್ದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಹಾಗೆ ನೋಡಿ, ಈ ಕಾಸರಗೋಡು, ಕಣ್ಣೂರು, ಕೇರಳ ಹೀಗೆ ನೋಡ್ತಾ ಹೋದರೆ ಈ ಕ್ರಿಶ್ಚಿಯನ್ ಕನ್ವರ್ಷನ್ಸು, ಈ ಕಮ್ಯುನಿಸಮು ಎಷ್ಟು ಆಳವಾಗಿ ಬೇರುವುದೇ ಅಂತ ಗೊತ್ತಾಗುತ್ತೆ. ಅವು ವರ್ಕೌಟ್ ಆಗೋದು ಯಾವಾಗ ಹೇಳಿ? ಜನರ ಹಸಿವು ಬಡತನ ಇರೋ ಕಡೆ. ಇವರೆಲ್ಲ ಬುಡ ಗಟ್ಟಿ ಮಾಡ್ಕೊಳ್ಳೋದು ಜನರ ಹಸಿವನ್ನು ಬಂಡವಾಳ ಮಾಡ್ಕೊಳ್ಳೋದು. ಈ ಕ್ರಿಶ್ಚಿಯನ್ ಮಿಷನರಿಗಳು ಆ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಬೇರು ಬಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಹೇಳಿ? ಧರ್ಮಸ್ಥಳ. ನೀವು 70, 80, 90 ದಶಕದ ಜನರನ್ನ ಮಾತಾಡಿಸಿ, ಅವಾಗಿನ ದೊಡ್ಡ ಕೊರತೆನೇ ಅನ್ನ ಬಟ್ಟೆ.
ಆ ಕಾಲದಲ್ಲಿ ಆ ಭಾಗದ ಜನರನ್ನ ತುಂಬಾ ಶ್ರದ್ಧೆಯಿಂದ ನಿಸ್ವಾರ್ಥವಾಗಿ ಕೊಡ್ತಿದ್ದು ಇದೇ ಧರ್ಮಸ್ಥಳ. ಪ್ರತಿ ತಿಂಗಳು ಅಕ್ಕಿ ಸೇರಿದಂಗೆ ಅಲ್ಲಿನ ಜನಗಳಿಗೆ ಬದುಕೋದಕ್ಕೆ ಮಿನಿಮಮ್ ಏನೇನು ಬೇಕೋ ಅಷ್ಟನ್ನ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದರು ಈ ಧರ್ಮಸ್ಥಳ. ಎಜುಕೇಟ್ ಮಾಡಿದ್ರು. ಈ ಸರ್ಕಾರ, ಈ ಬ್ಯಾಂಕು ಅಂತ ಕಾಯ್ದೆ ಅಗತ್ಯಗಳಿಗೆ ಬೇಕಾದ ಸಣ್ಣ ಪುಟ್ಟ ಸಾಲಗಳು ಸಿಗೋ ವ್ಯವಸ್ಥೆ ಮಾಡೋದು. ಈ ಸಾಲದ ಬಗ್ಗೆ ಇವರು ಏನೇನೋ ಸ್ಟೋರಿ ಕಟ್ತಾರೆ ಬಿಡಿ. ಅದನ್ನ ನೀವು ತಲೆಯಲ್ಲಿರೋ ಒಂದಷ್ಟು ಭ್ರಮೆಗಳನ್ನ ಸೈಡ್ಗಿಟ್ಟು ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಸಾಲ ತಗೊಂಡವರಿಗೆ ಸಾಲ ಕೊಟ್ಟವರು ವಾಪಸ್ ಕೇಳಿದ್ರೆ ಯಾವತ್ತೂ ಒಳ್ಳೆಯವ್ರ ಥರ ಕಾಣಲ್ಲ ಅಲ್ವಾ? ಅದನ್ನು ಬಿಡಿ. ಹೀಗೆ ಈ ಧರ್ಮಸ್ಥಳ ಯಾವಾಗ ಆ ಭಾಗದ ಜನರಿಗೆ ಆಸರೆಯಾಗಿ ನಿಂತ್ಕೊಳ್ತೋ ಈ ಕಮ್ಯುನಿಸ್ಟರ, ಕ್ರಿಶ್ಚಿಯನ್ ಮಿಷನರಿಗಳ, ಈ ಮುಸ್ಲಿಂ ಸಂಘಟನೆಗಳ ಕುತಂತ್ರಗಳು ಆ ಭಾಗದಲ್ಲಿ ವರ್ಕೌಟ್ ಆಗಲಿಲ್ಲ. ಅವರಿಗೆ ದೊಡ್ಡ ತಡೆಗೋಡೆ ಆಗಿ ನಿಂತಿದ್ದೇನೆ ಈ ಧರ್ಮಸ್ಥಳ. ಆವಾಗ ಇವರು ವಕ್ರದೃಷ್ಟಿ ನಮ್ಮ ಧರ್ಮಕ್ಷೇತ್ರದ ಮೇಲೆ ಬಿತ್ತು. ಈ ಧರ್ಮಸ್ಥಳ ಟಾರ್ಗೆಟ್ ಆಗಿರೋದು ನಿನ್ನೆ ಮೊನ್ನೆಯಿಂದ ಅಲ್ಲ, ದಶಕಗಳಿಂದ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದವ್ರಿಗೆ ಲಡ್ಡು ಸಿಗ್ದಂಗೆ ಸಿಕ್ಕಿದ್ದು ಸೌಜನ್ಯ ಕೇಸ್. ಇವಾಗ ನಿಮಗೆ ಅರ್ಥ ಆಯ್ತು ಅಂದ್ಕೋತೀನಿ. ಕೊಂಡು ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದು. ಇವರೆಲ್ಲ ಯಾಕೆಲ್ಲ ಕೆಲಸ ಕಾರ್ಯ ಬಿಟ್ಟು ಫುಲ್ ಟೈಮ್ ಈ ಕೇಸ್ನಿಂದ ಬಿದ್ದಿದ್ದಾರೆ ಅರ್ಥ ಮಾಡ್ಕೊಂಡು. ನಮ್ಮ ಸಮೀರ ಏಟರಿಗೆ ಕೊಡೋಕ್ಕೆ ದುಡ್ಡಿಲ್ಲ ಬ್ರೋ ಅಂತಿದ್ದವನು ಇವಾಗ ಫುಲ್ ಟೈಮ್ ಇವ್ರ ಜೊತೆನೇ ಬಿದ್ದವನು. ನಮ್ಮ ಮಟ್ಟಣ್ಣ ಇದನ್ನೇ ಫುಲ್ ಟೈಮ್ ಉದ್ಯೋಗ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ನಮ್ಮ ತಿಮ್ರೋಡಿ ಸಾಹೇಬರು, ನಾನು ಉಗ್ರ ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಂಡೇನೆ ಧರ್ಮಸ್ಥಳದಲ್ಲಿ ಮಂಜುನಾಥನೂ ಇಲ್ಲ, ಅಣ್ಣಪ್ಪನೂ ಇಲ್ಲ ಅಂತ 14,000 ಸ್ಕ್ವೇರ್ ಫೀಟಲ್ಲಿ ಮನೆ, ಟೆಂಪಲ್ಲು ಎಲ್ಲ ಕಟ್ಕೊತಿದ್ದಾರೆ. ನೀವು ನೋಡಿದ್ರೆ ಇನ್ನು ಯಾರಾದರೂ ಧರ್ಮಸ್ಥಳ ಅಂದರೆ ಸಾಕು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕಮೆಂಟ್ ಹಾಕೊಂಡು ಓಡಾಡ್ತಾರೆ. ಇದಕ್ಕೇನು ಹೇಳೋದು? ನೋಡಿ, ಈ ಭೀಮಾ ಬುರುಡೆ ಇಟ್ಕೊಂಡು ಬಂದಾಗ ಮಂಗಳೂರು ಕಮಿಷನರು ಇವನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸೋಣ ಅಂತ. ಆವಾಗ ಹಂಡಿಂಗ್ ಮಳೆ ಜುಚ್ಕೊಂಡಂಗೆ ಆಡ್ಬಿಟ್ರಲ್ಲ ಇವರೆಲ್ಲ. ಅಯ್ಯಯ್ಯೋ, ಭೀಮನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತಾರಂತೆ, ಅವ್ರಿಗೆ ಮಾಡಿಸ್ರಿ, ಇವ್ರಿಗೆ ಮಾಡಿಸ್ರಿ. ಯಪ್ಪ, ಅವ್ರ ಆತಂಕ ನೋಡ್ಬೇಕಾಗಿತ್ತು. ಒಂದಿಡೀ ಕಮ್ಯುನಿಸ್ಟ್ ಹೋರಾಟಗಾರರ ಹಿಂಡು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದೇನು, ಅವ್ರ ಮೇಲೆ ಒತ್ತಡ ಹಾಕಿಸಿ SITನೂ ಪರ್ಫಾರ್ಮ್ ಮಾಡಿಸ್ಬೋದು. ಅದರಲ್ಲೂ ಪ್ರಣಬ್ ಮೊಹತ್ತೆ ನೇತೃತ್ವದಲ್ಲೇ ಆಗಬೇಕು ಅಂತ ಪ್ರೆಷರ್ ಹಾಕ್ಸೋದು. ನಿಮ್ಗೆ ನೆನಪಿರ್ಬೇಕು, ಮಡಿಕೇರಿಯಲ್ಲಿ ಸೂಸೈಡ್ ಮಾಡ್ಕೊಂಡಲ್ಲ ನಮ್ಮ ಪೊಲೀಸ್ ಆಫೀಸರ್ ಗಣಪತಿ. ಅವರು ತಮ್ಮ ಸಾವಿಗೆ ಕಾರಣ ಅಂತ ಹೇಳಿದ್ದು ಜಾರ್ಜ್ ಜೊತೆ ಇದೇ ಮೊಹಂತಿ ಸಾಹೇಬ್ರ ಹೆಸರನ್ನ. ಗೊತ್ತಿರಲಿ, ಮಂಗಳೂರು ಚರ್ಚ್ ಗಲಾಟೆ ಆದಾಗ ಈ ಗಣಪತಿ ಅಲ್ಲಿನ ಇನ್ಸ್ಪೆಕ್ಟ್ರು. ಅವಾಗ ಹಿಂದೂಗಳ ಮೇಲೆ ಕಲ್ಲು ತೂರ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಇದೇ ಗಣಪತಿ. ಆಮೇಲೆ ಏನೇನೋ ಪ್ರೆಷರು ಅಂತ ಮಿನಿಸ್ಟರ್ ಜಾರ್ಜು ಮತ್ತು ಮೊಹಂತಿ ಹೆಸರು ಹೇಳಿ ಏನಾಗ್ತದೆ. ಇವಾಗ ಇದನ್ನೆಲ್ಲ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಏನು ಹೇಳಲ್ಲ, ಇದ್ರ ಬಗ್ಗೆ ನಾನು ಏನು ಹೇಳಲ್ಲ. ಈ SIT ಫಾರ್ಮ್ ಆಗಲೇಬೇಕು ಅಂತ ಕೇರಳದ ಕಮ್ಯುನಿಸ್ಟರು, ತಮಿಳುನಾಡಿನ ಹಿಂದೂ ವಿರೋಧಿ ಸಂಸದರು ಹೆಂಗೆಲ್ಲ ವರ್ಕ್ ಮಾಡಿದ್ರು ಅನ್ನೋದೇನು ಹುಟ್ಟಾಗುವುದಿಲ್ಲ. ನಮ್ಮ ಕಾಂಗ್ರೆಸ್ಗೂ ಅಷ್ಟೇ, ಹಿಂದೂಗಳ ಧಾರ್ಮಿಕ ಭಾವನೆಗಳು ಎಷ್ಟೇ ಆಘಾತ ಆದರೂ ಪರವಾಗಿಲ್ಲ, ಎಡಪಂಥೀಯರ ಮನೋಕಾಮನೆಗಳನ್ನು ಈಡೇರಿಸೋದ್ರಲ್ಲೇ ಹೆಚ್ಚು ತೃಪ್ತಿ. ಹಿಂದೂಗಳನ್ನು ಬಕ್ರಾವ್ ಮಾಡೋದಕ್ಕೆ ಇದ್ದೇ ಇದೆಯಲ್ಲ ಸೌಜನ್ಯ ಅನ್ನೋ ಒಂದು ಎಮೋಷನ್. ನಮಗೂ ಅಷ್ಟೇ, ಇದು ಯಾವುದನ್ನೂ ತಲೆಗಚ್ಕೊಳ್ಳೋದೇ ಇಲ್ಲ. ಸೌಜನ್ಯ ನ್ಯಾಯ ಕೊಡಿಸಿ ಅಷ್ಟೇ ಅಂತವೆ. ಸೌಜನ್ಯ ಅನ್ನೋ ಒಂದು ಹೆಸರು ಎಷ್ಟು ಜನರ ಜೀವಗಳಿಗೆ ಲಾಭ ಮಾಡಿಕೊಡ್ತಾ ಇದೆ ಅನ್ನೋ ಒಂದು ಸಣ್ಣ ಅಂದಾಜು ನಮ್ಮ ಜನಗಳಿಗಿರಲ್ಲ ಬಿಡಿ. ಇನ್ನೇನು ಬುರುಡೆ ಬಯಲಾಟ ಮುಗಿತಾ ಬಂತು, ಮುಂದೆ ಇನ್ನೂ ಇದೆ ಕಣ್ರಿ ಇವ್ರಿಗೆ ಈ ಹೊರಲಾಟಗಾರರಿಗೆ ಹಬ್ಬ. ಇವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ NHRC ಬಂದಿದೆ. ಅದರ ಎಫೆಕ್ಟು ಎಲ್ಲೆಲ್ಲಿಗೂ ಹೋಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಇವಾಗ SIT ಅವ್ರ ಕಡೆಯಿಂದ ತಕ್ಷಣಕ್ಕೆ ಆಗಬೇಕಾಗಿರೋದು ಏನಪ್ಪ ಅಂದರೆ, ಈ SIT ಅಧಿಕಾರಿಗಳಿಗೇನೆ ಎಕ್ಸ್ಪೋರ್ಟ್ ಅಡ್ವೈಸ್ ಮಾಡ್ಕೊಂಡು ಆಡ್ತಿದ್ದ ಸಮೀರಾ ಟೀಮ್ನ ಹಿಡ್ಕೊಂಡೋಗಿ ರಿಪೇರಿ ಮಾಡಬೇಕು. ಈ ಉಗ್ರ ಹೋರಾಟದಲ್ಲಿ ಇದ್ದವ್ರಿಗೆ ಬರ್ತಿದ್ದಂತಹ ಫಂಡಿಂಗ್ ಮೂಲ ಜಾಲ. ಅದಕ್ಕೂ ಮೊದಲು ಬುರುಡೆ ಭೀಮನನ್ನು ಕಸ್ಟಡಿ ತಗೊಳ್ಳಪ್ಪ, ಇಲ್ಲ ಅಂತಂದರೆ ನಮ್ಮ ಬಣ್ಣ ಎಲ್ಲ ಬಟಾ ಬಯಲಾಗುತ್ತೆ ಅಂತ ಈ ಉಗ್ರ ಹೋರಾಟಗಾರರ ಗುಂಪು ಅವನನ್ನು ಏನಾದರೂ ಮಾಡಿ ನೇತ್ರಾವತಿಯಲ್ಲಿ ತೇಲ್ಬಿಟ್ಟು ಧರ್ಮಸ್ಥಳದ ಕಡೆ ಕೈ ತೋರಿಸ್ಬಿಡ್ತಾರೆ. ಆಮೇಲೆ ನಮ್ಮ ಸುಬ್ಬ, ಸಮೀರ, ರಾಂಪ ಈ ಟೀಮು ಅದಕ್ಕೂ ಒಂದು ಬಯಲಾಟದ ವಿಡಿಯೋ ಮಾಡ್ತಾರೆ. ನಮ್ಮ 10 ಪ್ರಜೆಗಳು ಜಸ್ಟಿಸ್ ಫಾರ್ ಭೀಮಾ ಅಂತ ಬಾಯ ಬರ್ಕೊಂಡು ಓಡಾಡ್ತಾರೆ. ಕರ್ಮ ಗುರು.